ಎಲ್ಲ ಒಂದು ಥಮ್ಸಪ್ ಅಣ್ಣ. ಓಕೆ ಕೊಡೋಣ. ಓಕೆ ಗುಡ್. ರಾಮ ಒಳಗೆ ಬಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮೆಲ್ಲ ಡ್ಯಾನ್ಸ್ ಮಾಸ್ಟರ್ ಬಂದಿರೋದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೊ ಮಚ್. ಗುಳಿ ಮಾಸ್ಟರ್ಗೆ ಮತ್ತು ಗಣೇಶ್ ಮಾಸ್ಟರ್ಗೆ ಮತ್ತು ನಮ್ಮ ಸಾಯಿ ಸರ್ಗೆ, ಮಂಜು ಮಾಸ್ಟರ್ಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಮಾತಾಡಿ ಅಣ್ಣ, ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ ನಾನು. ಸಿನಿಮಾ ಹಾಂ ಸರ್, ಅಂಕಿತಾ ಮೋಟ್ವಾಣಿ ಅವರು ಲೀಡ್ ಮಾಡ್ತಿದ್ದಾರೆ ಸಿನಿಮಾದಲ್ಲಿ. ಈ ಒಂದು ಫಿಮೇಲ್ ಓರಿಯೆಂಟೆಡ್ ಒಂದು ಆರ್ಗನ್ ಸ್ಕ್ಯಾಮ್ ಬಗ್ಗೆ ನಡೆಯುವಂಥ ಒಂದು ಕತೆ. ಸೊ ನಮ್ಮ ಪ್ರೊಡ್ಯೂಸರ್ ಹತ್ರ ನಾವು ಈ ಕತೆ ಡಿಸ್ಕಸ್ ಮಾಡಿದಾಗ ಮೋರ್ ದೆನ್ 6 months ಸ್ಪೆಂಡ್ ಮಾಡಿದ್ವಿ ಈ ಕತೆ ಫೈನಲ್ ಮಾಡೋದಕ್ಕೆ. ಅವರು ಒಂದಷ್ಟು ಕೊಟ್ಟಿರೋಂಥ ಒಂದಷ್ಟು ಇನ್ಪುಟ್ನ ಇಟ್ಕೊಂಡು ಒಂದು ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಜೊತೆ ಬರ್ತಾ ಇದ್ದೀವಿ. ಮತ್ತು ಎಲ್ಲ ಆ್ಯಕ್ಷನ್ಸು ನಮಗೆ ರವಿವರ್ಮ ಮಾಸ್ಟರು ನಮ್ಮ ಜೊತೆಲಿದ್ದಾರೆ. ಸೂಪರಾಗಿ ಆ್ಯಕ್ಷನ್ ಕಂಪೋಸ್ ಆಗ್ತಿದೆ. ಅವ್ರಿಗೆ ಸಡನ್ಲಿ ನಾನು ಮಾಸ್ಟರ್ ಇದೇ ಮಾಸ್ಟರ್ ನೀವು ಮಾಡಿಕೊಡ್ಬೇಕಂದ್ರೆ ಒಂದೇ ಮಾತುಗಳು ಖಂಡಿತ ಬರ್ತೀನಿ ನಮ್ಮ ಯಂಗ್ಸ್ಟರ್ಸು, ನೀವು ಬೆಳೀತಿರೋದ ಡೆಫಿನೆಟ್ಲಿ ಬರ್ತೀನಿ ಅಂತ ಮಾಸ್ಟರ್ ಬಂದು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಒಂದು ಡಿಫ್ರೆಂಟು ಸ್ಕ್ರೀನ್ ಪ್ಲೇ ಇರೋಂಥ ಜಾನರ್ ಸರ್ ಇದು. ಒಂದು ಇಂಗ್ಲೀಷ್ ಮೂವಿ ಕಂಟೆಂಟ್ ಥರ ಇರುತ್ತೆ. ಮೇಕಿಂಗು ಅಷ್ಟೇ. ಮತ್ತು ನಮ್ಮ ರಾಜು ಸರ್ DOP ಅವರು ನಮ್ಮ ಜೊತೆ ಒಂದು 6 months ಟೈಮ್ ಟ್ರಾವೆಲ್ ಮಾಡಿದ್ದಾರೆ ಸಬ್ಜೆಕ್ಟಲ್ಲಿ. ಇಂಡಸ್ಟ್ರಿ ಎಲ್ಲ ಪ್ಲಾನ್ ಮಾಡಿಕೊಂಡು ಪ್ರೊಡ್ಯೂಸರ್ ಹತ್ರ ಹೋದಾಗ ಇದೊಂದು ಸೂಪರ್ ಡೂಪರ್ ಕಥೆ ಅಂತ ಅಂದ್ಬಿಟ್ಟು ಅವರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಇರೋದಾಗ ಎಲ್ಲ ಫೈನಲ್ ಮಾಡಿಕೊಂಡು ಇವಾಗ ಆಷಾಢ ಬಿಫೋರ್ ನಾವು ಮುಹೂರ್ತ ಮಾಡಿಕೊಂಡು ಡೈರೆಕ್ಟ್ 20th ಶೂಟ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೋನು ಸೂದ್ ಅವರು ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಸಿನಿಮಾದಲ್ಲಿ. ಸಾಕಷ್ಟು ಒಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಸರ್ ಸಿನಿಮಾದಲ್ಲಿ. ಮೇಜರು ನಮಗೆ ರವಿಶಂಕರ್ ಇದ್ದಾರೆ ಮತ್ತು ರಂಗಣ್ಣ ರಘು ಸರ್ ಇದ್ದಾರೆ. ಅರ್ಜೆಂಟ್ಲಿ ಮುಹೂರ್ತ ಇಟ್ಕೊಂಡ್ರಿಂದ ನಾನು ಯಾರಿಗೂ ಪ್ರಾಪರಾಗಿ ಒಂದು ಗ್ಯಾದರ್ ಮಾಡೋಕ್ಕಾಗಲಿಲ್ಲ. ಸೊ ಆದಷ್ಟು ಬಗ್ಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ಬರುತ್ತೆ ಸರ್ ಸಿನಿಮಾ ಬಗ್ಗೆ. ಟೆಕ್ನಿಕಲ್ ಟೀಮು ನಮಗೆ ರಾಜು ಅಂತ DOP ಇದ್ದಾರೆ, ಒಳ್ಳೆ ಟೀಮ್ ಅವರು. ಮತ್ತು ರವಿ ಮಾಸ್ಟರ್ ಇದ್ದಾರೆ, ಫೈಟ್ ಮಾಸ್ಟರು. ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ಲಿರಿಕ್. ಎಡಿಟರ್ ಬಂದು ನಮ್ಮ ದೀಪಕ್ ಅಂತ, ಅವ್ರನ್ನ ಮಿಸ್ ಮಾಡ್ಬಿಟ್ವಿ. ಐ ಥಿಂಕ್ ದೀಪಕ್ ಸರ್ ಅಲ್ಲೆಲ್ಲೋ ಇದ್ದಾರೆ. ಇಷ್ಟು ಫೈನಲ್ ಆಗಿದೆ ಸರ್. ಈಗ ನಾಳೆಯಿಂದ ಎಲ್ಲ ಪ್ರೋಸೆಸ್. ವೆಲ್ಕಮ್ ಬೋರ್ಡ್ ಸರ್. ಮ್ಯೂಸಿಕ್ ಒಂದು ಫಿಕ್ಸ್ ಆಗಿಲ್ಲ, ಇವತ್ತು ಫೈನಲ್ ಆಗುತ್ತೆ ಸರ್. ಸೊ ನಾವು ಚೆನ್ನೈಗೆ ಟ್ರಾವೆಲ್ ಮಾಡ್ತಿದ್ದೆ. ಐ ಥಿಂಕ್ ನಾವು ಚಿಕ್ಕ ಪ್ರಕಾಶ್ ಹತ್ರ ಮಾತಾಡಬೇಕು ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ನಾಳೆ ಇದು ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋದಾಗ ಫೈನಲ್ ಆಗುತ್ತೆ ಸರ್. ಏನು ಜಾನರ್ ಸರ್? ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸರ್. ಸಸ್ಪೆನ್ಸ್ ಥ್ರಿಲ್ಲರ್. ಯಾವ್ದಾದ್ರು ಇನ್ಸಿಡೆಂಟ್ ಬೇಸ್ ಮಾಡಿದ್ದ ಅಥವಾ ಹೆಂಗೆ ಈ ಕತೆ ಹುಟ್ಟಿದ್ದು ಹೇಗೆ ಸರ್? ಇದೊಂದು ಡ್ರೀಮ್ ಅಷ್ಟೇ ಸರ್. ಒಂದಷ್ಟು ಇನ್ವೆಸ್ಟಿಗೇಟ್ ಮಾಡಿ ಒಂದು ಸ್ಕ್ಯಾಮ್ ಬಗ್ಗೆ ಒಂದಷ್ಟು ಮಕ್ಕಳನ್ನ ಅನಾಥ ಮಕ್ಕಳನ್ನ ರೆಸ್ಕ್ಯೂ ಮಾಡುವಂಥ ಕ್ಯಾರೆಕ್ಟರ್ ಹೀರೋ ಇದ್ದು. ಎಸ್ ಸರ್. ನಿಮ್ಮ ಹಿನ್ನೆಲೆ ಏನು ಅಂದರೆ ಈ ಸಿನಿಮಾ ಹೇಗೆ ಡೈರೆಕ್ಷನ್ ಈ ಜರ್ನಿ ಹೇಗೆ ಶುರು ಆಯಿತು ಸರ್? ನಾನು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗಬೇಕಂತ ಇಂಡಸ್ಟ್ರಿಗೆ ಬಂದಿದ್ದು ಒಂದು ಥ್ರೂ ನಮ್ಮ ಚಿಕ್ಕಪ್ಪ ರಾಮ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು. ಅವ್ರ ಥ್ರೂ ಇಂದ ನನಗೆ ಡ್ಯಾನ್ಸರ್ ಆಗಿ ಮತ್ತು ಅಸಿಸ್ಟೆಂಟ್ ಡ್ಯಾನ್ಸರ್ ಆಗಿ ಆಮೇಲೆ ಮಾಸ್ಟರ್ ಆಗಿ ಒಂದಷ್ಟು ಕೆಲಸ ಮಾಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ಓಕೆ ನಾನು ಡೈರೆಕ್ಷನ್ ಮಾಡೋದಕ್ಕೆ ಎಲಿಜಿಬಲ್, ನಾನೆಲ್ಲ ಕಲ್ತಿದ್ದೀನಿ, ಇಷ್ಟು ವರ್ಷ ಕಲ್ತಿದ್ದೀನಿ ಅಂತ ಅಂದ್ಬಿಟ್ಟು ಕತೆ ಮಾಡಿ ಒಂದು 6 months ಕತೆ ಮಾಡಿ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿ ಇಲ್ಲಿವರೆಗೂ ಬಂದಿತ್ತು ಸರ್. ಪ್ಯಾನ್ ಇಂಡಿಯಾನೇ ಹೋಗಬೇಕು ಅಂತ ಯಾಕೆ ಸರ್? ಇವತ್ತು ಮಾರ್ಕೆಟ್ ಆಗಿದೆ ಸರ್. ನನ್ನ ನಂಬಿ ಒಬ್ಬರು ಪ್ರೊಡ್ಯೂಸರ್ ಅನ್ಲಿಮಿಟೆಡ್ ಬಜೆಟ್ ಮಾಡ್ತೀನಿ ನಿಮಗೆ, ನೀನು ಮಾಡು ಬೆಳಿ ಅಂತ ಬಂದಾಗ ಬಿಸ್ನೆಸ್ ಪರ್ಪಸ್ ಸರ್. ಮೇಜರ್ಲಿ ಬಿಸ್ನೆಸ್ ಪರ್ಪಸ್ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಏನು ಎಸ್ಟಿಮೇಷನ್ ಹಾಕೊಂಡಿರೋ ಬಜೆಟ್ ಸರ್? ಇದು ಬಜೆಟ್ ಅಂತಿಲ್ಲ ಸರ್. ಇದು ಆ್ಯಕ್ಚುಲಿ ಅನ್ಲಿಮಿಟೆಡ್ ಹೋಗುತ್ತೆ. ಬಿಕಾಸ್ ಮೋರ್ ದೆನ್ ಸುಮಾರು ಒಂದು 20-25 ಜನ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಮತ್ತು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್, ಒಳ್ಳೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಒಂದಷ್ಟು ಆ್ಯಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ಕೊಂಡಿದ್ದೀವಿ. ಮತ್ತು ಮ್ಯೂಸಿಕ್ಗೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಬಜೆಟ್ ಇದೆ ಸರ್. ಅಲ್ಲ, ಇವತ್ತು ನೀವೇ ಹೇಳಿದ್ರೆ ಪ್ಯಾನ್ ಇಂಡಿಯಾ ಮಾಡಬೇಕು, ಮಾರ್ಕೆಟ್ ಇಲ್ಲ. ಒಂದು ಸಿನಿಮಾಗೆ ಒಂದು ಎಸ್ಟಿಮೇಷನ್ ಇದಿರಬೇಕಲ್ವ ಬಜೆಟ್? ಸುಮ್ಮನೆ ಏನೋ ಅನ್ಲಿಮಿಟೆಡ್ ಅಂದ್ಬಿಟ್ಟು 100 ಕೋಟಿ 150 ಕೋಟಿ ಮಾಡಿದ್ರೆ ಇಲ್ಲ ಸರ್, ಆ ಥರ ಇರೋದಿಲ್ಲ. ನಮ್ಮ ಕತೆಗೆ ಸಂಪೂರ್ಣವಾಗಿ ಏನು ಬಜೆಟ್ ನೀಡೆಡ್ ಇದೆಯೋ ಆ ಬಜೆಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಏನು ಕಾಂಪ್ರಮೈಸ್ ಆಗ್ದಂಗೆ ನಮ್ಮ ಮೈಂಡಲ್ಲಿ ಈ ಕತೆಗೆ ಇಷ್ಟು ಬಜೆಟ್ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಆ ಬಜೆಟಲ್ಲಿ ಡೆಫಿನೆಟ್ಲಿ ಅಷ್ಟೊಳಗೆ ಕಂಪ್ಲೀಟ್ ಮಾಡ್ತೀವಿ ಸರ್. ಬೇರೆ ಸಿನಿಮಾ ಅಸೋಸಿಯೇಟ್ ಆಗಿ ಪಿಕ್ಚರ್ ಅಲ್ಲಿ ಡ್ಯಾನ್ಸ್ ಕೋರಿಯೋಗ್ರಾಫರ್ಸ್ ಯಾರ್ಯಾರೆಲ್ಲ ಇರ್ತಾರೆ ಸರ್? ಕೋರಿಯೋಗ್ರಾಫರ್ಸು ನನಗೆ ಬ್ಲೆಸ್ ಮಾಡಕ್ಕೆ ಬಂದಿದ್ದಾರೆ, ಅವರೆಲ್ಲ ನನಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ನಾನು, ರವಿ ಮಾಸ್ಟರು ಮತ್ತು ನಮ್ಮ ರಾಜು ಅವರು DOP ಮತ್ತು ನಮ್ಮ ಎಡಿಟರ್ಲೆಲ್ಲೋ ಸ್ವಲ್ಪ ಭಯಪಟ್ಟಲ್ಲೆಲ್ಲ ಹೊತ್ಕೊಂಡಿದ್ದಾರೆ. ಮತ್ತು ನಮ್ಮ ಸಾಯಿ ಸರ್ ಈ ಕಥೆಯಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಅವ್ರದ್ದು ಇತ್ತು. ಬಿಕಾಸ್ ನಾನು ಕತೆ ಮಾಡಬೇಕು ಅಂದರೆ ತುಮಕೂರಿಗೆ ಹೋಗ್ಬಿಡ್ತೀನಿ. ಸುಮಾರು ಒಂದು 4-5 ಕತೆ ಮಾಡಿ ನಮ್ಮಿಬ್ಬರು ಮಧ್ಯೆ ಒಂದಷ್ಟು ಡಿಸ್ಕಸ್ ಆಗಿ ಆ ಕಥೆನ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ಅವರು ಒಂದಷ್ಟು ಪಾಯಿಂಟ್ಸ್ ಕೊಟ್ಟು ಮತ್ತೆ ತುಮಕೂರಿಗೆ ಹೋಗಿ ನಾನು 3-4 days ಟೈಮ್ ಸ್ಪೆಂಡ್ ಮಾಡಿ ಬಂದಾಗ ನಮ್ಮ ಪ್ರೊಡ್ಯೂಸರ್ ಓಕೆ ಸೂಪರ್ ಆಗಿದೆ, ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಆರ್ಟಿಸ್ಟ್ ಹತ್ರೆಲ್ಲ ಮಾತಾಡಿ ಇವತ್ತು ಮುಹೂರ್ತ ಹಾಕೊಂಡು ಬಂದಿದ್ದೀವಿ ಸರ್. ಸಿನಿಮಾ ಬಜೆಟ್ ಪ್ಲಾನ್ ಮಾಡಿಲ್ಲ ಸರ್? ಬಜೆಟ್ ಪ್ಲಾನ್ ಅಂತಿಲ್ಲ
ಸಿನಿಮಾ ಅನ್ಕೊಂಡಿದ್ದೀವಿ ಸರ್, ಈ ಬಜೆಟಲ್ಲಿ ಆಗುತ್ತೆ ಅಂತ ನನಗೊಂದು ಎಸ್ಟಿಮೇಟ್ ಇದೆ. ಅದು ಪ್ಲಸ್ ಆರ್ ಮೈನಸ್ ಆಗ್ಬೋದು, ಬಟ್ ಒಂದು ಒಳ್ಳೆ ಬಜೆಟಲ್ಲೇ ಬರ್ತದೆ ಸರ್. ಇಟ್ಸ್ ಎ ಕ್ಲಾಸ್ ಮೂವಿ. ರಿಕವರಿ ಹೇಗೆ ಅಂತ ಈಗಿರುವಂಥ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು. ಸ್ಟಾರ್ ಡೈರೆಕ್ಟ್ರು, ಸ್ಟಾರ್ ಹೀರೋ ಇದ್ರೂ ಕೂಡ ಅದನ್ನು ರಿಕವರಿ ಮಾಡೋಕ್ಕಾಗ್ತಾ ಇಲ್ಲ. ಪ್ರೊಡ್ಯೂಸರ್ ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವತ್ತಿನ ಇವ್ರ ಮಾರ್ಕೆಟ್ನ ನಾವು ನೋಡಿದಾಗ ಈ ರೀತಿಯ ಒಂದು ಹ್ಯೂಜ್ ಬಜೆಟ್ ನೀವು ಯಾವ ಥರ ರಿಕವರಿ ಮಾಡ್ತೀವಿ? ಸರ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ಗೆ ಮಾರ್ಕೆಟಿಂಗ್ ಬಗ್ಗೆ ಒಳ್ಳೆ ಐಡಿಯಾ ಇದೆ ಸರ್. ಅವರು ಒಂದಷ್ಟು ಕಾರ್ಪೊರೇಟ್ ಕಂಪ್ನೀಸ್ ಎಲ್ಲ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಮಾರ್ಕೆಟಿಂಗ್ ಬಗ್ಗೆ ಒಳ್ಳೆ ಐಡಿಯಾ ಇದೆ. ಮತ್ತು ಈ 6 months ಅವರು ಸಿನಿಮಾ ಪೀಪಲ್ಸ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ. ಅವ್ರ ಫ್ರೆಂಡ್ ಸರ್ಕಲ್ ಒಂದಷ್ಟು ಸಿನಿಮಾದಲ್ಲಿ ಇರೋರಿಗೆ, ಹೈದರಾಬಾದಲ್ಲಿ ಒಂದಷ್ಟು ಫ್ರೆಂಡ್ ಸರ್ಕಲ್ ಇದೆ, ಮುಂಬೈಲಿ ಒಂದಷ್ಟು ಟೀಮ್ ಇದೆ. ಅವ್ರ ಬಿಸ್ನೆಸ್ ಸ್ಟ್ರಾಟಜಿನೇ ಬೇರೆ ಥರ ಇದೆ ಸರ್. ಅವ್ರ ಪ್ರಮೋಷನ್ ಲೆವೆಲು ಬಿಸ್ನೆಸ್ ಸ್ಟ್ರಾಟಜಿ ತುಂಬ ಬೇರೆ ಥರ ಇದೆ. ಅವರು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆಡ್ತಾರೆ, ಬಟ್ ಸಖತ್ ಪ್ಲಾನ್ಸ್ ಇದೆ ಅವರು. ಈವನ್ ಆ ಬಿಸ್ನೆಸ್ ಪ್ಲಾನ್ಸ್ ಎಲ್ಲ ಡಿಸ್ಕಸ್ ಮಾಡಿನೇ ನಾನು ಸಿನಿಮಾದಲ್ಲಿ ನನ್ನ ಫಂಡ್ಸ್ ನಾನು ರಿಕವರ್ ಮಾಡ್ತೀನಿ ಅಂತ ಅವ್ರ ಐಡಿಯಾ ಬಂದಮೇಲೆ ಅವ್ರು ಆ್ಯಕ್ಚುಲಿ ಅವ್ರ ಪ್ರೊಡಕ್ಷನಲ್ಲಿ ಆಲ್ರೆಡಿ 2 ಸಿನಿಮಾ ನಡೀತಾ ಇದೆ. ಇನ್ನೊಂದು 2 ಸಿನಿಮಾ ಆ್ಯಕ್ಚುಲಿ ಅವ್ರಿಗೆ ಮುಹೂರ್ತ ಆಗುತ್ತೆ. ಆಡಿಷ ಆದಮೇಲೆ ಇವಾಗ ಏನಿದೆಯಲ್ಲ ಅದು ಕಲ್ತ್ಕೊಂಡು ಮತ್ತೆ ತಿರುಗಿ ಅವರು ಮುಹೂರ್ತ ಮಾಡ್ತಾರೆ ಒಂದು 2 ಸಿನಿಮಾ. ಆದರೂ ನಾಲೆಜ್ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ. ಎಮೋಷನ್ ಇದೆ, ಸಸ್ಪೆನ್ಸ್ ಇದೆ, ಮಿಸ್ಟರಿ ಇದೆ, ಸೂಪರ್ ನ್ಯಾಚುರಲ್ ಅಂಶಗಳಿವೆ ಮತ್ತು ಸಮಾಜಕ್ಕೆ ಒಂದು ಬಲವಾದ ಸಂದೇಶವೂ ಇದೆ. ನಾವು ಈ ಸಿನಿಮಾವನ್ನು ಕೇವಲ ಒಂದು ಭಾಷೆಗೆ ಸೀಮಿತ ಮಾಡಿಲ್ಲ. ಭಾರತದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಇಷ್ಟವಾಗುವಂತಹ ಕಥೆಯನ್ನು ಹೇಳುವ ಪ್ರಯತ್ನ ಮಾಡಿದ್ದೇವೆ. ಅದಕ್ಕಾಗಿ ಪ್ಯಾರಡಾಕ್ಸ್ ಅನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರೂಪಿಸುತ್ತಿದ್ದೇವೆ. ಈ ಸಿನಿಮಾದ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಮಹತ್ವವಿದೆ. ಹೀರೋ ಮಾತ್ರ ಮುಖ್ಯ ಅಲ್ಲ, ವಿಲನ್ ಕೂಡ ಅಷ್ಟೇ ಶಕ್ತಿಶಾಲಿ. ಪ್ರತಿಯೊಬ್ಬ ಪಾತ್ರದ ಹಿಂದೆ ಒಂದು ಕಥೆ ಇದೆ. ನಮ್ಮ ತಂಡ ಕಳೆದ ಹಲವು ತಿಂಗಳಿಂದ ಈ ಚಿತ್ರದ ಕಥೆ, ಸ್ಕ್ರೀನ್ ಪ್ಲೇ, ಪಾತ್ರಗಳು ಮತ್ತು ತಾಂತ್ರಿಕ ಅಂಶಗಳ ಮೇಲೆ ತುಂಬ ಶ್ರಮಿಸಿದ್ದಾರೆ. ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬಂದಾಗ ಒಂದು ಹೊಸ ರೀತಿಯ ಅನುಭವ ನೋಡಿದ್ದೇವೆ ಎನ್ನುವ ಅನುಭವವಾಗಬೇಕು ಎಂಬುದು ನಮ್ಮ ಗುರಿ. ಪ್ಯಾರಡಾಕ್ಸ್ ಅಂದರೆ ಮೊದಲ ನೋಟಕ್ಕೆ ಅಸಾಧ್ಯವೆನಿಸುವ 2 ಸತ್ಯಗಳು ಒಂದೇ ಸಮಯದಲ್ಲಿ ಸತ್ಯವಾಗಿರುವ ಪರಿಸ್ಥಿತಿ. ನಮ್ಮ ಸಿನಿಮಾದ ಕಥೆಯು ಅದೇ ರೀತಿಯ ಒಂದು ದೊಡ್ಡ ರಹಸ್ಯವನ್ನು ಒಳಗೊಂಡಿದೆ. ಅದರ ಬಗ್ಗೆ ಈಗ ಹೆಚ್ಚು ಹೇಳುವುದಿಲ್ಲ, ಏಕೆಂದರೆ ಆ ಸರ್ಪ್ರೈಸನ್ನು ಥಿಯೇಟರ್ನಲ್ಲೇ ಅನುಭವಿಸಬೇಕು. ಈ ಸಿನಿಮಾದಲ್ಲಿ ಪ್ರತಿ 15-20 ನಿಮಿಷಕ್ಕೊಮ್ಮೆ ಕತೆ ಹೊಸ ತಿರುವು ಪಡೆಯುತ್ತದೆ. ಪ್ರೇಕ್ಷಕರು ಮುಂದೇನೂ ಆಗುತ್ತದೆ ಎಂದು ಊಹಿಸಲು ಪ್ರಯತ್ನಿಸುತ್ತಾರೆ, ಆದರೆ ಕತೆ ಮತ್ತೊಂದು ದಿಕ್ಕಿಗೆ ಸಾಗುತ್ತದೆ. ಅದೇ ಪ್ಯಾರಡಾಕ್ಸ್ ಚಿತ್ರದ ವಿಶೇಷಣೆ. ತಾಂತ್ರಿಕವಾಗಿ ಕೂಡ ಈ ಚಿತ್ರವನ್ನು ಅತ್ಯುತ್ತಮ ಮಟ್ಟದಲ್ಲಿ ನಿರ್ಮಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಸಂಗೀತ, ಛಾಯಾಗ್ರಹಣ, ಆ್ಯಕ್ಷನ್, VFX ಪ್ರತಿಯೊಂದು ವಿಭಾಗವು ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವ ಗುರಿಯೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಉದ್ದೇಶ ಕೇವಲ ಒಂದು ಸಿನಿಮಾ ಮಾಡುವುದು ಅಲ್ಲ, ಜನರ ವರ್ಷಗಳ ನಂತರವೂ ನೆನಪಿಡುವಂತಹ ಒಂದು ಸಿನಿಮಾ ನೀಡುವುದು. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲ ನಮ್ಮ ಚಿತ್ರಕ್ಕೆ ಅತ್ಯಂತ ಮುಖ್ಯ. ನಿಮ್ಮ ಬೆಂಬಲದಿಂದ ಪ್ಯಾರಡಾಕ್ಸ್ ಒಂದು ವಿಶೇಷ ಪ್ರಯಾಣವಾಗಲಿದೆ ಎಂದು ವಿಶ್ವಾಸ ನಮ್ಮದು. ಸೊ ನಮ್ದು ಇಂಟೆನ್ಷನ್ ಒಂದು ಕನ್ನಡ ಸಿನಿಮಾ ಮಾಡಿದ್ರಿ ಇದಕ್ಕಿಂತ ಮುಂಚೆ. ಈಗ ನಾವು ಇಂಗ್ಲೀಷ್ ಮೂವಿ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜಲ್ಲಿದೆ, 90% ಕಂಪ್ಲೀಟ್ ಆಗಿದೆ. ಇನ್ನು ಲಾಸ್ಟ್ ಸೀಕ್ವೆನ್ಸ್ ಒಂದು ಫೈಟಿಂಗ್ ಸೀಕ್ವೆನ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ನಾವು ಯೂಸ್ ಮಾಡ್ತಿರೋ ಟೆಕ್ನಾಲಜಿ ಇರ್ಬೋದು, ಮತ್ತು ಒಂದು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮತ್ತು ಸ್ಕ್ರಿಪ್ಟ್ ಇರ್ಬೋದು, ನಾರ್ಮಲಾಗಿ ಅಷ್ಟು ಈಸಿಯಾಗಿ ನಾವು ಕಾಂಪ್ರಮೈಸ್ ಎಲ್ಲೂ ಮಾಡ್ಕೊತಿಲ್ಲ. ಈಗ ನಮ್ಮದು ಟ್ರೈಲರ್ ಆಗಸ್ಟಲ್ಲಿ ಲಾಂಚ್ ಆಗ್ತಿದೆ. ಇಂಗ್ಲೀಷ್ ಮೂವಿದು ಫಸ್ಟ್ ಟ್ರೈಲರ್ ಆಗಸ್ಟಲ್ಲಿ ಲಾಂಚ್ ಆಗ್ತಿದೆ. ಅದು ನೋಡಿದಾಗ ನಿಮ್ಗೊಂದು ಗೊತ್ತಾಗುತ್ತೆ. ಪ್ಯೂರ್ಲಿ ಹಾಲಿವುಡ್ ಸ್ಟೈಲಲ್ಲಿ ನಾವು ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಆಗಿದೆ, ಮತ್ತು ಅದೇ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಮತ್ತು ವಿ ಎಫ್ ಎಕ್ಸಲ್ಲಿ ಎಲ್ಲ ನಾರ್ಮಲಿ ಕನ್ನಡ ಮೂವೀಸ್ ಆಲ್ಮೋಸ್ಟ್ VFXಲ್ಲಿ ಸ್ವಲ್ಪ ಹಿಂದೆ ಸಾಕ್ತಾ ಇದ್ದಾರೆ. ಬಟ್ ನಾವು ಕೂಡ ಈಗ ಕಲ್ಕಿ ಇರ್ಬೋದು, ಮತ್ತು ಇದು ಕಾಂತಾರ ಇರ್ಬೋದು, ಆ ಮ್ಯಾಚ್ಗೆ ನಾವು ಮಾಡಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ನಾವೀಗ ಕಿಶೋರ್ ಸರ್, ಕ್ಯಾಪ್ಟನ್ ಕಿಶೋರ್ ಸರ್ದು ಡೈರೆಕ್ಷನಲ್ಲಿ, ಅಫ್ಕೋರ್ಸ್ ಇವರು ಇದು ಫಸ್ಟ್ ಡೆಬ್ಯೂಟ್ ಡೈರೆಕ್ಟರ್. ಬಟ್ ನಮ್ಮ ಪ್ರೊಡಕ್ಷನ್ಸಲ್ಲಿ ಎಲ್ಲ ಡೈರೆಕ್ಟರ್ಸು ಡೆಬ್ಯೂಟ್. ನಾವು ಯಾರನ್ನೂ ಹಳೆ ಡೈರೆಕ್ಟರ್ಸ್ನ ಹಾಕೊಂತಿಲ್ಲ, ಏಕೆಂತಂದರೆ ನಮಗೆ ಒಂದು ಫ್ರೀಡಮ್ ಇರಬೇಕು. ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಬಿಸ್ನೆಸ್, ಈಗ ನಾವು ಅನ್ಲಿಮಿಟೆಡ್ ಬಜೆಟ್ ಅಂತ ಕಿಶೋರ್ ಮಾಸ್ಟರ್ ಹೇಳಿದ್ದಾರೆ. ಅದು ಎಷ್ಟೇ ಆಗ್ಬೋದು, ಒಂದು ಸೀನ್ಸ್ಗೆ, ಕ್ರಿಯೇಷನ್ಗೆ ನೋ ಕಾಂಪ್ರಮೈಸೇಷನ್. ಅದು ಏನೇ ಇರಲಿ, ನಮ್ಮ ಕಡೆ ಈಗ ಒಂದು ಪೊಲೀಸ್ ಸ್ಟೇಷನ್ ಸೆಟಪ್ಗೆ ನಮ್ಮ ಕಿಶೋರ್ ಮಾಸ್ಟರ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಒಂದು 5 ವೆಹಿಕಲ್ಸ್ 6 ವೆಹಿಕಲ್ಸ್ ಅಂತೇಳಿ. ನಾವು ಅದೆಲ್ಲ ಇನ್ನೂ ಎಷ್ಟು ಬೇಕು, ಈಗ ಟಾಲಿವುಡ್ ಮೂವಿ ಬಾಲಿವುಡ್ ಮೂವಿಗೆ ಏನು ಮ್ಯಾಚ್ ಮಾಡಬೇಕು ಅದನ್ನು ಮ್ಯಾಚ್ ಮಾಡೋಕ್ಕೆ ನಾವು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪಡ್ತಾ ಇದ್ದೀವಿ. ಅದಕ್ಕೆ ನಾವು
ಈ ಬಜೆಟ್ಗೆ ನಾವು ಅನ್ಲಿಮಿಟೆಡ್ ಬಜೆಟ್ ಅಂತಲೇ ಪ್ರತಿದಿನ ನಾವು ಏನು ಶೂಟ್ ಮಾಡ್ತೀವಿ ಪ್ರೋಗ್ರಾಮ್ಸ್ ಹಾಕ್ಕೊಂಡು ಕಂಪ್ಲೀಟ್ ಅನ್ಲಿಮಿಟೆಡ್ ಬಜೆಟಲ್ಲೇ ಇರುತ್ತೆ, ಯಾವುದೂ ಕಾಂಪ್ರಮೈಸೇಷನ್ಸ್ ಇರಲ್ಲ. ಮತ್ತು VFX ವೆರಿ ಇಂಪಾರ್ಟೆಂಟ್. ನಮ್ಮ ಮೂವಿಯಲ್ಲಿ ಆಲ್ಮೋಸ್ಟ್ 30 to 40% VFX ಇದೆ. ಇದನ್ನು ಸಚಿನ್ ನಮ್ಮೆಲ್ಲ WH ನಮ್ಮ ವೈಟ್ ಹೌಸ್ ಪ್ರೊಡಕ್ಷನ್ದು ಕಂಪ್ಲೀಟ್ ಇನ್ಚಾರ್ಜು ಸಚಿನ್ ಅವರೇ ನೋಡ್ಕೊತಿದ್ದಾರೆ. ಇಂಗ್ಲೀಷ್ ಮೂವಿ ಕೂಡ ಅವರೇ ಹ್ಯಾಂಡಲ್ ಮಾಡ್ತಾರೆ VFX ಡಿಪಾರ್ಟ್ಮೆಂಟ್. ಈ ಮೂವಿ ಕೂಡ VFX ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ, ಏಕೆಂದರೆ ಇದು ಕಂಪ್ಲೀಟ್ಲಿ ಮಿಸ್ಟ್ರಿ ಸಬ್ಜೆಕ್ಟ್. ನಮ್ಮ ಪ್ರೊಡಕ್ಷನ್ಸಲ್ಲಿ ನಾವು ಮೇನ್ ಹೀರೋ ಓರಿಯೆಂಟೆಡಲ್ಲಿ ನಾವು ಫೋಕಸ್ ಮಾಡಲ್ಲ. ಅಫ್ಕೋರ್ಸ್ ಎಲ್ಲ ಈಗ ನಮಗೆ ಚಾಲೆಂಜಸ್ ಇದೆ. ನೀವು ಹೇಳಿದ ಕ್ವಶನ್ ದೊಡ್ಡ ದೊಡ್ಡ ಸ್ಟಾರ್ಸ್ ಹಾಕ್ಕೊಂಡ್ರೆ ನಮ್ಮ ಮೂವಿ ಸಕ್ಸಸ್ ಆಗ್ತಿಲ್ಲ, ಅದು ನಮ್ಗೆ ಗೊತ್ತಾಗ್ತಿದೆ. ಬಟ್ ನಾವು ಫೋಕಸ್ ಮಾಡ್ತಿರೋದು ಒಂದು ಆಡಿಯನ್ಸ್ಗೆ ಏನು ಬೇಕು ಮನೋರಂಜನೆ, ಯಾವ ರೀತಿ ಕೊಡಬೇಕು, ಆ ಥ್ರಿಲ್ಲಿಂಗು ಯಾವತ್ತೂ ಅವ್ರು ನೋಡ್ದಿರೋ ದೃಶ್ಯಗಳನ್ನ ಕ್ರಿಯೇಟ್ ಮಾಡೋದು. ನಾರ್ಮಲ್ ಸ್ಟೋರಿನೇ ಇರಲ್ಲ, ತುಂಬ ಥರ ಒಂದು ಸೀಕ್ವೆನ್ಸಸ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಒಂದು ಫೈಟ್ ಸೀಕ್ವೆನ್ಸ್ ಇರ್ಬೋದು, ಇಂಡಿಯಾದಲ್ಲಿ ಯಾರು ಫೈಟ್ ಸೀಕ್ವೆನ್ಸ್ನ ಈ ಥರ ಪ್ರಯತ್ನ ಪಟ್ಟಿರಬಾರ್ದು. ಆ ಥರ ಎಲ್ಲ ಹೊಸ ಒಂದು ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಟೈಪ್ ಆಫ್ VFX ಇರ್ಬೋದು, ಮತ್ತು ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು, ಎಲ್ಲ ಕುತ್ಕೊಂಡು ಯಾರಿಗೂ ಸ್ವತಂತ್ರ ಇಲ್ಲ, ಎಲ್ಲ ಚರ್ಚೆ ಮಾಡಿ ಒಂದೊಂದು ಸೀಕ್ವೆನ್ಸ್ ನಾವು ಆಚೆ ತರ್ತಾ ಇದ್ದೀವಿ. ಇಂಗ್ಲೀಷ್ ಮೂವಿ ಯಾವ ಟೈಟಲ್? ಈ ಶ್ಯಾಡೋ ಅಂತೇಳಿ ಇಂಗ್ಲೀಷ್ ಮೂವಿಯಲ್ಲಿ ಕೂಡ ಕಂಪ್ಲೀಟ್ ಟೋಟಲ್ 10 ಆರ್ಟಿಸ್ಟ್ ಇದ್ದಾರೆ. ಯಾವುದು ಪ್ರೈಮ್ ಅಂತಲ್ಲ, ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್. ಅದರಲ್ಲಿ ಕೂಡ ಒಂದು ಹೊಸತನ 8 feet ಡೆವಿಲ್ಸ್ ಎಲ್ಲ ನಾವು ತರ್ತಾ ಇದ್ದೀವಿ. ಇಂಡಿಯಾದಲ್ಲಿ ಕಲ್ಕಿಯಲ್ಲಿ ಮಾತ್ರ ಒಂದು ಕ್ಯಾರೆಕ್ಟರ್ ನೋಡಿದ್ವಿ, ಅಮಿತಾಬ್ ಬಚ್ಚನ್ ಸರ್ದು. ಸೊ ಈಗ ಕೂಡ ನಾವು ನಮ್ಮ ಮೂವಿಯಲ್ಲಿ ಒಂದು ಲೀಡಾಗಿ ಅನಿಲ್ ಕಪೂರ್ ಸರ್ ಈ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ನ ನಾವು ಒಂದು ಅಪ್ರೋಚ್ ಮಾಡಿದ್ವಿ ಜಸ್ಟ್ ಲಾಸ್ಟ್ 10% ಫಂಕ್ಷನ್ಗೆ. ಸೊ ನಾವು 8 feet ಡೆವಿಲ್ಸ್ನ ನಾವು ತರಬೇಕು, ಒಂದು ಹಾಲಿವುಡ್ ಸ್ಟೈಲ್ನ ಮ್ಯಾಚ್ ಮಾಡಬೇಕು. ಮಾರ್ವೆಲ್ಸ್ ಅವೆಂಜರ್ಸ್ ಮಾತ್ರ ಅಂತಲ್ಲ, US ಬೇಸ್ಡ್ ಕಂಪ್ನೀಸ್. ಸೊ ನಾವು ಕೂಡ ಅದೇ ಈಕ್ವಲ್ ಆಗಿ ಅದೇ ಸ್ಟ್ಯಾಂಡರ್ಡ್ ಆಗಿ ನಮ್ಮ ಕನ್ನಡ ಭಾಷೆ, ಕನ್ನಡದಿಂದ ನಾವು ಇಂಗ್ಲೀಷ್ ಮೂವಿ ನಾವು ತರ್ತಾ ಇದ್ದೀವಿ. ಫಸ್ಟ್ ಪ್ರಯಾರಿಟಿ ನಾವು ಇಂಗ್ಲೀಷ್ ಕೊಟ್ಟಿದ್ದರೆ ಕೂಡ ಫಸ್ಟ್ ನಾವು ರೀಜನಲ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಕೂಡ ಕಂಪ್ಲೀಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ. ಕಿಶೋರ್ ಸರ್, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ನೋಡಿ, ಇವತ್ತು ನಾವು ಪ್ರೆಸ್ ಮೀಟ್ ಇಟ್ಕೊಂಡ್ವಿ. ಇದ್ರೂ ಒಂದಷ್ಟು ನನಗೆ ಗೊತ್ತಿರಲಿಲ್ಲ. ಸೊ ನಮ್ಮ ಸಾಯಿ ಸರ್ ಹೆಲ್ಪ್ ಮಾಡಿದ್ರು ನನಗೆ ಈ ಥರ ವಿಚಾರಗಳಷ್ಟೇ. ಡೆಫಿನೆಟ್ಲಿ ನಾನು ಕೇಳಿದ್ರೆ ಹೆಲ್ಪ್ ಮಾಡ್ತಾರೆ ಸರ್. ನಾನು ಇಲ್ಲಿವರೆಗೂ ಬಂದಿಲ್ಲ ಆ ಥರ ವಿಚಾರಕ್ಕೆ. ಬಂದರೆ ಡೆಫಿನೆಟ್ಲಿ ಗಣೇಶ್ ಮಾಸ್ಟರ್ ಇದ್ದಾರೆ, ಮುರಳಿ ಮಾಸ್ಟರ್ ಇದ್ದಾರೆ. ಮುರಳಿ ಮಾಸ್ಟರ್ ಹತ್ರ ನಾನು ಸಾಕಷ್ಟು ಗ್ರೂಪ್ ಡ್ಯಾನ್ಸರ ಕೆಲಸ ಮಾಡಿದ್ದೀನಿ. ನಾನು ಇನ್ಕ್ಲೂಡು ಮಾಸ್ಟರ್ ಕಾರ್ಡ್ ತೊಗೋಬೇಕಾದ್ರೆ ಕೂಡ ಮುರಳಿ ಮಾಸ್ಟರ್ ಬ್ಲೆಸ್ಸಿಂಗು, ರಾಮು ಮಾಸ್ಟರ್ ಬ್ಲೆಸ್ಸಿಂಗ್ಸು, ಗಣೇಶ್ ಮಾಸ್ಟರ್ ಮತ್ತು ಸಂತೋಣ ಇದ್ದಾರೆ. ಇವ್ರು ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಇಲ್ಲಿವರೆಗೂ ಬಂದಿದ್ದು ಸರ್. ಇಲ್ಲಿ 5 ಲ್ಯಾಂಗ್ವೇಜಸ್ ಸಲ್ವ ಆರ್ಟಿಸ್ಟ್ಗಳು ಇರ್ತಾರ ಹೇಗೆ? ಎಸ್ ಸರ್. ಒಂದಷ್ಟು ಡಿಸ್ಕ್ಲೋಸ್ ಮಾಡಿಲ್ಲ ಸರ್ ಇನ್ನೂ. ಒಂದಷ್ಟು ಇವಾಗ ಮಾತುಕತೆ ನಡೀತಾ ಇದೆ. ನಮಗೆ ಮೇಜರ್ಲಿ ಫೈನಲ್ ಆಗಿರೋದು ಸೋನು ಸುದ್ ಸರ್ ಮತ್ತು ಹನ್ಸಿಕಾ ಮೋಟ್ವಾನಿ. ಇನ್ನೊಂದು ಅಷ್ಟಕ್ಕೆ ರೀಡಿಂಗ್ ಕೊಟ್ಟಿದ್ದೀವಿ, ಸಿನೋಫಿಕ್ಸ್ಗಳು ಹೋಗಿದೆ, ಅಪ್ರೋಚ್ಮೆಂಟ್ ಆಗ್ತಾ ಇದೆ. ಈಗ 20th ನಾವು ಒಂದು ಶೆಡ್ಯೂಲ್ ಶೂಟ್ ಮಾಡ್ತಿದ್ವಿ. ಅಷ್ಟರಲ್ಲೆಲ್ಲ ಆರ್ಟಿಸ್ಟ್ಗಳು ಫೈನಲ್ ಆಗ್ಬಿಡ್ತಾರೆ ಸರ್. 5 ಲ್ಯಾಂಗ್ವೇಜಲ್ಲೂ ಒಳ್ಳೊಳ್ಳೆ ಆರ್ಟಿಸ್ಟ್, ಟಾಪ್ ಮೋಸ್ಟ್ ಆರ್ಟಿಸ್ಟ್ ಕರೆಕ್ಟ್ ಪ್ರಯತ್ನ ಪಡ್ತೀವಿ ಸರ್. ಇದೊಂದು 70 days ಶೂಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಮೈಸೂರು ಸರ್. ಬೆಂಗಳೂರು ಮೈಸೂರು ಒಂದು 40% ಸೆಟಲ್ ಆಗುತ್ತೆ, ಒಂದು 60% ಎಕ್ಸ್ಟೀರಿಯರ್ ಸರ್. ನಿಮ್ಮ ಪ್ರೊಡ್ಯೂಸರ್ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಏನಂತ ಹೇಳ್ಬೋದಾ? ಬಿಸ್ನೆಸ್ ಏನು ಇದು ಮಾಡ್ತಾರೆ ಅಂತ ಸರ್, ನಮ್ಮದು ಮುಂಚೆ ಒಂದು ಫಿನ್ಟೆಕ್ ಕಂಪನಿ ಇತ್ತು, ಯಾವುದು ಪೇಟು ಫಿನ್ಟೆಕ್ ಅಂತ ಕಂಪನಿ ಇತ್ತು. ಓಕೆ, ಹಾಂ. ಸೊ ಅದಾದಮೇಲೆ ನಾವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದ್ದೀವಿ. ಮೈನ್ ಅದೇ ಬಿಸ್ನೆಸ್. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಸರ್ ಕೇಳಿದ್ರು ಕ್ವಶನ್. ಸೊ ನಮಗೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗೆ ಎಂಟ್ರಿ ಕೊಡಬೇಕಂತಂದರೆ ಇಂಪಾರ್ಟೆಂಟಾಗಿ ಒಂದು ಮೂವಿ ಮೇಕಿಂಗಲ್ಲಿ ಫ್ಯಾಂಟಸಿ ಆ ಸ್ಟ್ಯಾಂಡರ್ಡ್ ಇದ್ದರೆ ಮಾತ್ರ ನಾವು ಪ್ಯಾನ್ ಇಂಡಿಯಾ ಎಂಟ್ರಿ ಕೊಡ್ಬೋದು. ಸೊ ಯಾವುದೇ ಈಗ ನಾವೇನು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ನಮ್ಮ ಪ್ರೊಡಕ್ಷನ್ಸಲ್ಲಿ, ಯಾವುದೇ ಸಿನಿಮಾ ಯಾವ ಸ್ಟೇಟ್ಸ್ಗೂ ನಾವು ಕಂಪ್ಯಾರಿಸನ್ ಮಾಡ್ತಿಲ್ಲ. ಆ ಒಂದು ರೇಂಜಲ್ಲಿ ನಾವು ಕ್ವಾಲಿಟಿ ಮೇಕಿಂಗ್ ಸಿನಿಮಾದೇ ನಾವು ಮಾಡ್ತಾಯಿದ್ದೀವಿ. ಸೊ ಇಂಪಾರ್ಟೆಂಟಾಗಿ ನಾವು ಈಗ ಮೂವಿಯಲ್ಲಿ ಫ್ಯಾಂಟಸಿ ಜಾಸ್ತಿ ಪ್ರಯಾರಿಟಿ ಫ್ಯಾಂಟಸಿ ಕೊಡ್ತಾ ಇದ್ದೀವಿ, ಏಕೆಂದರೆ ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಫ್ಯಾಂಟಸಿ ಬೇಕು. ಸೊ ಆ ಬೇಸಿಸ್ ಮೇಲೆ ನಾವು ಸ್ವಲ್ಪ ಫ್ಯಾಂಟಸಿ ಥಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ. ನಮ್ಮದೊಂದು ಇದು ಹಾರರ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಂಟಸಿ ಬೇಸ್ಡ್ ಆಗುತ್ತೆ. ಮತ್ತು ಮಕ್ಕಳಿಗಿರ್ಬೋದು, ಫ್ಯಾಮಿಲಿಗಿರ್ಬೋದು ತುಂಬ ಇಷ್ಟ ಆಗುತ್ತೆ. ಮೈಸೆಲ್ಫ್ ನಾನು ಕೂಡ IT ಪರ್ಸನ್. ಸೊ ನಾನು ಆಲ್ಮೋಸ್ಟ್ ಒಂದು 15-16 ಇಯರ್ಸಿಂದ ಕಂಪ್ಲೀಟ್ಲಿ ಐ ಆಮ್ ವೆಲ್ ಗ್ರ್ಯಾಜುಯೇಟೆಡ್ ಅಬೌಟ್ IT, ಲೈಕ್ VFX ಇರ್ಬೋದು, ಒಂದು ಟೆಕ್ನಾಲಜಿ ಇರ್ಬೋದು, ಇದ್ರ ಬಗ್ಗೆ ಎಲ್ಲ. ಸೊ ಯಾವುದೇ ಸೀನು ನಾನು ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ನಾವು ಈಗ ಫಸ್ಟ್ ಥಿಂಗ್ ನಾವು ಕ್ರಿಯೇಟ್ ಮಾಡ್ತಿರೋದು ಬ್ಯಾಂಗ್ಳೂರಲ್ಲೇ VFX ಕಂಪನಿ. ಬಟ್ ಮೋಸ್ಟ್ ಆಫ್ ದ ವರ್ಕ್ ನಾವು ಇದು ಸಿಂಗಾಪುರ್ ಮತ್ತು ಬೇರೆ ಕಡೆ ಸ್ವಲ್ಪ ಎಲ್ಲ ಹೆಲ್ಪ್ ತೊಗೊತಾ ಇದ್ದೀವಿ, ಎಡಿಟಿಂಗ್ ವರ್ಕ್ಸ್ ಎಲ್ಲ.
ಬಟ್ ಮೇಜರ್ ಸ್ಕೋಪ್ ನಮ್ಮೆಲ್ಲ ಟೆಕ್ನಿಷಿಯನ್ಸ್ಗೂ ನಾವು ಕರ್ನಾಟಕದಿಂದ ತಗೊತಾ ಇದ್ದೀವಿ. ದೇ ವಿಲ್ ಬಿ ಲೀಡ್ ಸೂಪರ್ವಿಷನ್ಸ್ ಎಲ್ಲ ಅವರೇ ಇರ್ತಾರೆ. ಬಟ್ ಅಂಡರ್ ನಾವು ಫಾರಿನ್ ಆರ್ಟಿಸ್ಟ್ನ ಫಾರಿನ್ ಟೆಕ್ನಿಷಿಯನ್ಸ್ನ ಹಾಕ್ತಾ ಇದ್ದೀವಿ ಕೆಲಸ ಮಾಡೋಕ್ಕೆ VFX ಎಲ್ಲ. ನಾನು ಇರಲಿಲ್ಲ ಆ್ಯಕ್ಚುಲಿ, ನಾನು ಹೈದ್ರಾಬಾದಲ್ಲಿದ್ದೆ. ನಿನ್ನೆ ಫೋನ್ ಮಾಡೋದು ಬಂದೆ. ಈಗ ಕತೆ ಕೇಳಿಕೊಂಡು ಇದಕ್ಕೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನನ್ನ ಕಡೆಯಿಂದ ಏನು ಬೆಸ್ಟ್ ಔಟ್ಪುಟ್ ಕೊಡ್ಬೋದು ಅದು ಖಂಡಿತ ಇದು ಮಾಡ್ತೀನಿ. ನೀವು ಪ್ಯಾನ್ ಇಂಡಿಯಾ ಆ್ಯಕ್ಷನ್ ಡೈರೆಕ್ಟರ್ ಎಲ್ಲ ತಾವುಗಳೇ ಬೆಳೆಸಿರೋದು ಸರ್, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಕೆಲಸ ಏನು ಕೊಡ್ಬೋದು ಅದು ತುಂಬ ಇಲ್ಲಿಗೆ ಇದೆ ಇರ್ತದೆ ಫಸ್ಟ್ ಸೆಕೆಂಡ್. ಯಾಕಂದರೆ ಆ್ಯಸ್ ಎ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದಾನೆ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದಾನೆ ನಾನು. ಬಟ್ ನನ್ನ ಕನ್ನಡನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಸರ್. ಅದು ಚಿಕ್ಕ ಸಿನಿಮಾನೇ ಆಗಿರಲಿ ದೊಡ್ಡ ಸಿನಿಮಾನೇ ಆಗಲಿ ನನ್ನ ಎಫರ್ಟ್ ಪೂರ್ತಿ 100% ಇರುತ್ತೆ. ರಾಮು ಬಂದು ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದಲ್ಲ, ಒಂದೇ ರೋಡಲ್ಲಿ ಇದ್ದಿದ್ದವ್ರು ನಾವು. ನನ್ನ ಹತ್ರ ಡ್ಯಾನ್ಸ್ ಕಲಿತಾ ಇದ್ದಂಗೆ ಆಮೇಲೆ ನೆಕ್ಸ್ಟು ಇವ್ನು ಚಿಕ್ಕ ಹುಡುಗ, ತುಂಬ ಚಿಕ್ಕ ಹುಡುಗ ಇವನು ನಮ್ಮ ಕಣ್ಣು ಮುಂದೆ ಬೆಳೆದಿದ್ದು ಇವತ್ತು ಡೈರೆಕ್ಟರ್ ಆಗಿದೆ. ತುಂಬ ಹಾರ್ಟ್ಲಿ ಖುಷಿ ಆಗ್ತಾ ಇದೆ. ಸಕ್ಸಸ್ ಆಗಬೇಕು, ನಿನಗೆ ಸಿನಿಮಾ ಚೆನ್ನಾಗಾಗಬೇಕು, ಪ್ರೊಡಕ್ಷನ್ಗೂ ಚೆನ್ನಾಗಾಗಬೇಕು, ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿ ಸಿನಿಮಾ ಮಾಡು ಅಷ್ಟೇ. ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡು ಅಷ್ಟೇ. ಅವ್ರಂತಾರೆ ಇವ್ರಂತಾರೆ ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಒಂದು ಒಳ್ಳೆ ರೂಟಲ್ಲಿ ಪ್ರೊಡ್ಯೂಸರೂ ಉಳಿಬೇಕು, ನಿನಗೂ ಹೆಸರು ಬರಬೇಕು, ಆ ಥರ ಸಿನಿಮಾ ಮಾಡಿ ಕನ್ನಡ ಇಂಡಸ್ಟ್ರಿಗೂ ಒಳ್ಳೇದಾಗಬೇಕು. ಯಾಕಂದರೆ ನಮ್ಮಲ್ಲಿ ಈಗ ದೊಡ್ಡ ಲೆಜೆಂಡ್, ನಮ್ಮ ಕನ್ನಡಕ್ಕೆ ಲೆಜೆಂಡ್ ಅಂತ ಹೇಳ್ಬೇಕು ರವಿವರ್ಮ ಮಾಸ್ಟ್ರು. ಏನಕ್ಕೆ ಹೇಳ್ತಾ ಇದೀವಿ ಅಂದರೆ ಬಾಲಿವುಡ್ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿದಂಥವ್ರು ದೊಡ್ಡ, ಅಂದರೆ ಇವ್ರಿಗಿರೋ ರೆಸ್ಪೆಕ್ಟ್ ಹೆಂಗಿದೆ ಅಂದರೆ ಆ ದೊಡ್ಡ ಲೆವೆಲ್ಗಿರೋಂಥವ್ರು. ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥವ್ರು ಈ ಥರ ಸಿಕ್ಕಿದಾರೆ ಅಂದರೆ ಪುಣ್ಯ ಆಗ್ತಿ ಹೇಳ್ಬೇಕಾದ್ರೆ. ಇಲ್ಲೂ ಕೆಲಸ ಮಾಡಿಕೊಂಡು ಬೇರೆ ಕಡೆನೂ ಕೆಲಸ ಮಾಡಿಕೊಂಡು ಈಗ ನಮ್ಮ ಕಿಶೋರ್ ಮಾಸ್ಟರ್ಗೂ ಇವರು ಒಂದು ಸಾಥ್ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಇದರ ವಿಷಯದಲ್ಲಿ. ಈ ಥರ ಹೊಸಬ್ರಿಗೆ ಒಂದು ಒಳ್ಳೆ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ರವಿವರ್ಮ ಮಾಸ್ಟರ್. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ. ಆಮೇಲೆ ನನ್ನ ಮಾಸ್ಟರು 5 ಸ್ಟಾರ್ ಗಣೇಶ್ ಮಾಸ್ಟರು ಬಂದಿದ್ದಾರೆ. ಎಲ್ಲ ಮಾಸ್ಟರ್ಗಳು ಕೂತು ಲಕ್ಷ್ಮಣ್ ಮಾಸ್ಟರು, ಮಂಜು ಮಾಸ್ಟರು, ರಾಮಣ್ಣ ಮಾಸ್ಟರು, ಕ್ಯಾಮ್ರಾಮನ್ ಅವ್ರಿಗೂ, ಸಂತು ಮಾಸ್ಟರ್ ಎಲ್ರಿಗೂ ಬಂದಿದ್ದಕ್ಕೆ ಖುಷಿ ಆಗ್ತಾ ಇದೆ. ಆಮೇಲೆ ಬರ್ತಕ್ಕಂಥ ಎಲ್ಲರೂ ಅಷ್ಟೇ, ನೀವು ಅವ್ರು ಇನ್ನೂ ಚಿಕ್ಕ ಅಂದರೆ ಏನಂತೀರಿ ಡೈರೆಕ್ಟರ್ ಆಗಿರ್ಬೋದು, ಬಟ್ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ಅವ್ರು ಏನಾದರೂ ಇದ್ದಿದ್ರೆ ನೀವೇ ಅದನ್ನು ತಿದ್ದಿ ಕರ್ಕೊಂಡೋಗಿ ದಯವಿಟ್ಟು ಪ್ಲೀಸ್. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಡೈರೆಕ್ಟರ್ ಆಗೋದು ತುಂಬ ಕಷ್ಟ ಇದೆ ಸಿನಿಮಾದ. ಅಂಥದ್ರಲ್ಲಿ ಒಂದು ಒಳ್ಳೆ ಪ್ರೊಡ್ಯೂಸರ್ ಇಟ್ಕೊಂಡು ಈಗ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಏನಾದರೂ ಇದ್ದರೆ ದಯವಿಟ್ಟು ಕಿವಿ ಮಾತು ಹೇಳಿ ಅವ್ರಿಗೆ ಒಂದು ಇದನ್ನು ಮಾಡಿಕೊಡಿ ಅಷ್ಟು ಹೇಳ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲ ಡ್ಯಾನ್ಸ್ ಮಾಸ್ಟರ್ ಸಪೋರ್ಟ್ ಯಾವತ್ತೂ ನಿಮಗಿರುತ್ತೆ. ಆದರೆ ಮೈ ರಿಕ್ವೆಸ್ಟ್, ಯಾಕೆಂದರೆ ಈಗ ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಖರ್ಚು ಮಾಡ್ತೀರೋ ಅರ್ಧಕ್ಕೆ ಅರ್ಧ ಖರ್ಚು ಮಾಡಬೇಕಂತೆ ಪಬ್ಲಿಸಿಟಿಗೆ. ಆ ಪಬ್ಲಿಸಿಟಿ ನಿರ್ಮಾಪಕರ ಕೈಲಿದೆ. ಅದ್ರ ಜೊತೆಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಈಗ ನಿಮ್ಗೆ ಗೊತ್ತು, ಮುಂಚೆ ಮೊಬೈಲೇ ಇಲ್ಲ, ಆವಾಗ ಔಷಧಿಯಲ್ಲಿ ಮೊಬೈಲ್ ಇರೋದ್ರಿಂದ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದು ಭಾಗದಲ್ಲಿ 4 ಪಿಲ್ಲರ್, ನೀವು ಒಂದು ಪಿಲ್ಲರು 100% ಅವ್ನು ಗೆಲೆಗೆ ಒಂದು ಅವಕಾಶ ಆಗುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಎರಡೂ ಒಂದು ಬೇಕು. ಆಮೇಲೆ ನಿಮ್ಮೆಲ್ಲರೂ ಇರುತ್ತೆ, ಒಳ್ಳೆಯದಾಗುತ್ತೆ. ಅದೇ ಥರ ನಮ್ಮ ಫೈಟ್ ಮಾಸ್ಟರ್ ನಾವು ನೋಡ್ತಾ ಇರ್ತೀವಿ, TV ಜಾಸ್ತಿ, ಫೇಸ್ಬುಕ್ ನೋಡ್ತಾ ಇರ್ತೀವಿ. ನಮ್ಗೆ ಖುಷಿ ಆಗುತ್ತೆ ಈ ಥರದ್ದು ಒಂದು ಸಿನಿಮಾಗೆ ಒಳ್ಳೆಯದು. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಕೌಂಟ್ ಆಗಲ್ಲ. ನಮ್ಮದು ಇದೇ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಕನ್ನಡನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕೆ ನಾನು ಒಂದು 4 ಲ್ಯಾಂಗ್ವೇಜ್ ಮಾಡಿದ್ದೀನಿ, ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಮಾಡಿದ್ದೀನಿ. ಆದರೆ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಡಿಫ್ರೆಂಟ್ ಅಂತ. ನಾವಿಲ್ಲಿ ನಮ್ಮ ಸೊಗಡು, ನಮ್ಮ ಸಿನಿಮಾ ಅಂತ, ನಮ್ಮ ತಾಯಿ ನೋಡೋರು, ನಮಗೆ ಜನ್ಮ ಕೊಡೋ ತಾಯಿ ಇಲ್ಲಿದೆ ಅಂತ ನಾವು 100% ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ, ಕೆಲಸದ ಬಗ್ಗೆ ಕೂಡ ಏನು ಕೊಡ್ತಾರೋ ಅದನ್ನು ಚೆನ್ನಾಗಿ ಮಾಡ್ಕೊಡ್ತೀವಿ. ಅದೇ ಥರ 100% ಫೈಟ್ ಮಾಸ್ಟರ್ ಮಾಡಿಕೊಡ್ತಾರೆ ಸರ್. ತುಂಬ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಮುಳ್ಳಿ ಮಾಸ್ಟರ್ಗೆ ಡೈರೆಕ್ಟ್ರನ್ನ ಒಬ್ಬ ಪ್ರೊಡ್ಯೂಸರ್ ಹಿಡಿಯೋದು ತುಂಬ ಕಷ್ಟ ಇದೆ, ತುಂಬ ಸೆಟ್ ಹೊಡಿಬೇಕು. ಅದು ಈ ಚಿಕ್ಕ ವಯಸ್ಸಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಕತೆ ಹೇಳಿ ಕನ್ವಿನ್ಸ್ ಮಾಡಿ ಅವ್ರು ಒಪ್ಪಿಸ್ಮ ಮಾಡ್ತಾರೆ ಅಂದರೆ ಗ್ರೇಟ್. ನಿಜವಾಗಿರೋ ಒಳ್ಳೆಯ ಮನಸ್ಸಿದೆ. ಥ್ಯಾಂಕ್ ಯು ಸರ್. ಜಾಸ್ತಿ ಮಾತಾಡಲ್ಲ ನಾನು ಮಾತಾಡ್ತೀನಿ. ಇಲ್ಲಿ ಒಂದು ಫಸ್ಟೇ ಮಾತು ಕಮ್ಮಿ, ಆದರೂ ಇವಾಗ ಮಾತಾಡಬೇಕಂದ್ರೆ ನಮ್ಗೆ ತುಂಬ ಖುಷಿ ಇದೆ. ನಮ್ಮ ಅಣ್ಣನ ಮಗ ಕಿಶೋರು, ನಾವೆಲ್ಲ ಮೂಡಿ, ನಾವೆಲ್ಲ ಚಿಕ್ಕ ವಯಸ್ಸಿಗೆ ತಾಳು ನಿಂತ್ಕೊಂತ ನಾವು ಇವಾಗ ಡೈರೆಕ್ಟ್ ಆಗ್ತಿದ್ದಾರೆ. ಅವ್ರಿಗೆ ನಮ್ಮ ತುಂಬ ದೂರದಿಂದ ಒಳ್ಳೆಯದಾಗಲಿ ಅಂತ ಬೇಡ್ಕೊಡ್ತೀನಿ ಅದೇನು. ಹಾಗೆ ಅವ್ರು ಸಾಥ್ ಕೊಟ್ಟದ ಪ್ರೊಡ್ಯೂಸರ್ಗೆ, ರವಿವರ್ಮ ಮಾಸ್ಟರ್ಗೆ, ಅವ್ರ ಜೊತೆ ಟೆಕ್ನಿಷಿಯನ್ ಎಲ್ಲರೂ ಈ ಸಿನಿಮಾದಿಂದ ಅದ್ಭುತ ಯಶಸ್ಸು. ಮತ್ತು ಆರ್ಥಿಕವಾಗಿ ಅಷ್ಟೇ ಅವ್ರು ಸುಭದ್ರ ಆಗಲಿ ಅಂತ ಹಾರೈಸ್ತೀನಿ, ಆ ದೇವರಲ್ಲಿ ಬೇಡ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ಮೆಲ್ಲ ಆಶೀರ್ವಾದ, ಮಾರ್ಗದರ್ಶನ
ಅವ್ರ ಜೊತೆ ಇರ್ತೀವಿ, ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಈ 2 ಮಾತು ಮುಗಿಸ್ತೀವಿ ಸರ್. ಇವತ್ತು ಒಬ್ಬ ಡೈರೆಕ್ಟರ್ ಆಗಿ ಕೂತಿದ್ದಾನೆ ಅಂದರೆ ಅದು ತಮಾಷೆ ಅಲ್ಲ. ಯಾಕಂದರೆ ಇವತ್ತು ರವಿವರ್ಮ ಮಾಸ್ಟರ್ ಇರ್ಬೋದು, ಇರೋ ಅಷ್ಟು ಗುರುಗಳು ಅವನಿಗೋಸ್ಕರ ಬೆನ್ನಿಂದ ಬಂದು ನಿಂತಿದ್ದಾರೆ ಅಂದರೆ ಅದು ತಮಾಷೆ ಅಲ್ಲ. ಇಲ್ಲೇ ಒಂದು ಅರ್ಧ ಸಕ್ಸಸ್ ಗೆದ್ದಿದ್ದಾರೆ. ಸೊ ನಮ್ಮ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಕಿಶೋರ್. ನೀನು ಏನು ಅಂದ್ಕೊಂಡಿದ್ಯೋ ಅದು ತೆರೆ ಮೇಲೆ ಬರಲಿ. ನಿಮ್ಗೆ ಎನಿ ಸಪೋರ್ಟ್ ಎನಿ ಟೈಮ್ ಕೇಳೋ, ನಾವು ಯಾವಾಗಲೂ ನಿಮ್ಗೆ ಹಿಂದೆ ಇರ್ತೀವಿ. ಇನ್ವೈಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಇಡೀ ತಂಡಕ್ಕೆ ವೆರಿ ಆಲ್ ದ ಬೆಸ್ಟ್. ಸೊ ಆಲ್ ದ ಬೆಸ್ಟ್. ನನಗೆ ಅವ್ರು ಹೇಳುವಾಗಲೇ ಅರ್ಥ ಆಗುತ್ತೆ, ತುಂಬ ಗುಡ್ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಸಾಯಿ ಸರ್ದು ವರ್ಕ್ ನೋಡಿದ್ದೀನಿ, ವೆರಿ ಗುಡ್ ಸಪೋರ್ಟಿಂಗ್. ಕಾರ್ತಿಕ್ ಸರ್ ಆಲ್ಸೋ ವೆರಿ ಹಂಬಲ್. ನಮ್ಗೆ ಖುಷಿ ಆಯಿತು ನೋಡಿ. ಕಿಶೋರ್ ಆಲ್ ದ ಬೆಸ್ಟ್ ಒನ್ಸ್ ಅಗೈನ್. ಆಮೇಲೆ ನಮ್ಮ ಯೂನಿಯನ್ನಿಂದ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಪ್ರತಿಯೊಂದು ಮಾಧ್ಯಮಿಕರು ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು. ನಮ್ಮ ನೀವೇ ಮೇನ್ ಬೆನ್ನೆಲುಬು, ನೀವೇ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಜರ್ನಿಯಲ್ಲಿ ನಮ್ಮ ಸಾಯಿರಾಮ್ ಸರ್ ತುಂಬ ದೊಡ್ಡ ಪಾತ್ರ ವಹಿಸ್ತಾರೆ. ಪ್ರತಿಯೊಂದು ಡೌಟ್ಸು ಎಲ್ಲ ನಾನು ಅವ್ರ ಹತ್ರನೇ ಕೇಳೋದು. ನನಗೆ ಬೆನ್ನೆಲುಬಾಗಿರ್ತಾರೆ, ನಮ್ಮ ಪಿಕ್ಚರಲ್ಲಿ ಕ್ರಿಯೇಟಿವಿಟಿ ಆಗಿರ್ತಾರೆ. ಪ್ರೀತಿಯಿಂದ ಒಂದು ಮಾತಾಡಬೇಕು ಅಂತ ಅಂದ್ಬಿಟ್ಟು. ದೇಶಗಳಲ್ಲಿ ಆ ಸಿನಿಮಾ ನೋಡಿದ್ರು ಮತ್ತೆ ರಿಮೇಕ್ ಆಯಿತು. ಅದೇ ರೀತಿ ಕೆಪಾಸಿಟಿ ಇರೋಂಥ ಒಂದು ಸಿನಿಮಾ ಪ್ಯಾರಾಡಾಕ್ಸು. ಖಂಡಿತವಾಗಿ ಇದು ಬೇರೆ ಭಾಷೆನಲ್ಲೂ ರಿಮೇಕ್ ಆಗುತ್ತೆ ಖಂಡಿತ ಅಂತ ಹೇಳಿದೆ. ಯಾಕಂದರೆ ಆ ಕೆಪಾಸಿಟಿ ಈ ಸಿನಿಮಾಗಿದೆ. ಸೊ ಹಾಗಾಗಿ ಪ್ಯಾರಾಡಾಕ್ಸ್ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ. ಚಿತ್ರಕಥೆ ಯಾಕಂದರೆ ಅವ್ರು ಹೇಳ್ತಾ ಇದ್ರು, ಕಿರಣ್ ಸರ್ ಕಾರ್ತಿಕ್ ಸರ್ನ ಒಪ್ಸೋದು ತುಂಬ ಕಷ್ಟ ಅಂತ. ಅದು ನಿಜವಾಗ್ಲೂ ಕಷ್ಟ. ಇವತ್ತು ಯುಗ ಇದ್ರೂ ಎಲ್ಲಿ ನಾವೇನು ಕ್ರಿಯೇಟ್ ಮಾಡಿದ್ರು ಕೂಡ ಅಥವಾ ಏನು ಮಾಡಿದ್ರು ಕೂಡ ಅವ್ರು ಅದಕ್ಕೆಲ್ಲ ಮೀರಿದಂತರಾಗಿದ್ದಾರೆ. ಅವ್ರು ಒಪ್ಪಿಸಿದ್ವಿ ಅಂದರೆ ಅದು ಸೀನ್ ಅದ್ಭುತ ಅಂತಲೇ ಅಂತ. ಸೊ ಭಾಳ ಒಳ್ಳೇದಾಗಲಿ. ನಾನು ಕಿಶೋರ್ ಮಾಸ್ಟರ್ನ ನಂದು ಫಸ್ಟು ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ಪರಿಚಯ ಆಯಿತು ಕಿಶೋರ್ ಮಾಸ್ಟರ್. ಅಲ್ಲಿಂದ ಇಲ್ಲಿವರೆಗೂ ನನ್ನ ಸಿನಿಮಾದಲ್ಲೂ ಅವರು ಡ್ಯಾನ್ಸ್ ಮಾಸ್ಟರ್ ವರ್ಕ್ ಮಾಡ್ಕೊಬಂದರು. ನಾಟ್ ಓನ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಲ್ಲ, ಸಿನಿಮಾಗೆ ಅವ್ರು ಬೆನ್ನೆಲುಬಾಗಿದ್ರೆ ಈಗ ನಾನು ಅವ್ರ ಸಿನಿಮಾಗೆ ಬಂದು ನಿಂತಿದ್ದೀನಿ. ಒಳ್ಳೇದಾಗಲಿ ಮಾಸ್ಟರ್, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಕಿಶೋರ್ ಅಂದರೆ ಎಲ್ಲ ಡ್ಯಾನ್ಸ್ ಮಾಸ್ಟರ್ಗಳ ಹತ್ರ ಡ್ಯಾನ್ಸರ್ ಆಗಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿರೋದ್ರಿಂದ ಅವನಿಗೆ ಬೆಸ್ಟ್ ಆಫ್ ಲಕ್. ಆಮೇಲೆ ಫಸ್ಟ್ ಆಫ್ ಆಲ್ ನಮಗೆ ಏನು ಖುಷಿ ಅಂದರೆ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಒಬ್ಬ ಡೈರೆಕ್ಟರ್ ಆಯ್ತಾರೆ ಅಂದರೆ ನಮ್ಮ ಇಂಡಸ್ಟ್ರಿಗೆ ಡ್ಯಾನ್ಸಸ್ ಇಂಡಸ್ಟ್ರಿಗೆ ಫಸ್ಟು ಖುಷಿ ಆಗುತ್ತೆ. ಇದು ಬಿಟ್ಟರೆ ಪ್ಲಸ್ ಪ್ರೊಡ್ಯೂಸರ್ಗೂ ನಮ್ಮ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸರ್. ಒಬ್ಬ ಡ್ಯಾನ್ಸ್ ಮಾಸ್ಟರ್ ಒಂದು ಕೆಲಸ ಕೊಟ್ಟರೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಮ್ಮ ಧನ್ಕುಮಾರ್ ಮಾಸ್ಟರ್ ಬಂದಿದ್ದಾರೆ.